ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮರಾಜ ನಭಗೇಸ ಸುನು ಸಚರಾಚರ ಜಗಮಾಹಿ ಕಾಲ ಕರ್ಮ ಸುಭಾವ ಗುಣ ಕೃತ ದುಃಖ ಕಾಹುಹಿ ನಾಹಿ. ಭೂಮಿ ಸಪ್ತ ಸಾಗರ ಮೇಖಲಾ ಏಕ ಭೂಪ ರಘುಪತಿ ಕೋಸಲಾ ಭುवन अनेक रोम प्रति जासु यह प्रभुता कछु बहुत न तासु सो महिमा समुझत प्रभु केरी यह बरनत हीनत घनेरी सोमु महिमा खगेस जिन्ह जानी फिरी ये ही चरित तिन्हु रति मानी सोमु जाने कर फल यह लीला कहि महा मुनिबर दमसीला राम राज कह सुख संपदा बरनी न सकई घनीस सारदा सब उदार सब पर उपकारी विप्र चरण सेवक नर नारी एक नारी व्रत रत सब झारी ते मन बच क्रम पति हितकारी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶ್ರೀ ರಾಮನ ರಾಜ್ಯ ಪಾಲನೆ ಇದೆಯಲ್ಲ, ಅದರಲ್ಲಿ ಯಾರಿಗೂ ಯಾವ ರೀತಿಯ ತಾಪತ್ರೆಗಳು ಬಾಧಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ತುಂಬ ಸುಂದರರಾಗಿದ್ದರು ಮತ್ತು ನಿರೋಗಿಗಳಾಗಿ ದೃಢಕಾಯರಾಗಿದ್ದರು. ರಾಮರಾಜ್ಯದಲ್ಲಿ ದರಿದ್ರರು, ದೀನರು, ದುಃಖಿಗಳು, ಮೂರ್ಖರು ಯಾರೂ ಇರಲಿಲ್ಲ. ಎಲ್ಲರೂ ಕೂಡ ದಂಭರಹಿತರಾಗಿದ್ದರು. ಮೋಸ ಮಾಡದೇ ಇರೋರು, ಧರ್ಮಪರಾಯಣರು, ಪುಣ್ಯಾತ್ಮರೇ ಆಗಿದ್ರು. ಸ್ತ್ರೀ ಪುರುಷರೆಲ್ಲರೂ ಕೂಡ ಗುಣವಂತರು, ನೀತಿ ನಿಪುಣರಾಗಿದ್ರು. ಎಲ್ಲರೂ ಕೂಡ ಗುಣಗಳನ್ನು ಗೌರವಿಸುವಂಥವ್ರು ಮತ್ತು ಪಂಡಿತರು, ಜ್ಞಾನಿಗಳು ಇಂಥವರೇ ಆಗಿದ್ರು. ಕಪಟ ಕೈತವ ಅನ್ನೋದೇ ಅಲ್ಲಿ ಯಾರಲ್ಲೂ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಕಾಕಭೂಷುಂಡಿಗಳು ಹೇಳ್ತಾರೆ, ಹೋ ಪಕ್ಷಿರಾಜ ಗರುಡ ಕೇಳು, ರಾಮರಾಜ್ಯದಲ್ಲಿ ಈ ಜಡ ಮತ್ತು ಚೇತನ ಜಗತ್ತಿನಲ್ಲಿ ಕಾಲ, ಕರ್ಮ, ಸ್ವಭಾವ ಮತ್ತು ಗುಣಗಳಿಂದ ಉಂಟಾಗತ್ತಲ್ಲ, ಅಂಥ ದುಃಖಗಳು ಯಾರನ್ನೂ ಬಾಧಿಸ್ತಾ ಇರಲಿಲ್ಲ. ಇವಾಗ ಈ ಒಂದು ಪ್ರಪಂಚದಲ್ಲಿ ಯಾರನ್ನಾದರೂ ನೋಡಿದ್ರೂ ಕೂಡ ಅಲ್ಲಿ ಕಾಲ, ಕರ್ಮ ಮತ್ತು ಸ್ವಭಾವ, ಗುಣ ಇದರಿಂದ ಏನಾಗುತ್ತೆ, ಬೇಕಾದಷ್ಟು ದುಃಖಗಳಿರುತ್ತೆ. ಆದರೆ ರಾಮರಾಜ್ಯದಲ್ಲಿ ಈ ಜಡಚೇತನ ಜಗತ್ತಲ್ಲಿ ಈ ಯಾವುದೇ ರೀತಿಯ ದುಃಖ ಯಾರನ್ನೂ ಬಾಧಿಸ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಕಾಕಭೂಷುಂಡಿಗಳು ಹೇಳ್ತಾರೆ. ಸಪ್ತಸಾಗರಗಳೇ ಮೇಖಲೆಯಾಗುಳ್ಳಂತಹ ಭೂಮಂಡಲಕ್ಕೆ ಕೋಸಲಾಪತಿ ಶ್ರೀ ರಘುನಾಥ ಇದನ್ನಲ್ಲ, ಅವನೇ ಏಕಛತ್ರಾಧಿಪತಿಯಾಗಿದ್ದ. ಅಂತಂದರೆ ಇಡೀ ಬ್ರಹ್ಮಾಂಡಕ್ಕೇನೆ ಒಬ್ಬನೇ ರಾಜ ಆಗಿದ್ದ. ಯಾರು? ಶ್ರೀರಾಮ. ತನ್ನ ರೋಮ ರೋಮಗಳಲ್ಲೂ ಅನೇಕ ಬ್ರಹ್ಮಾಂಡಗಳನ್ನು ಅಡಗಿಸಿ ಇಟ್ಕೊಂಡಿರುವಂಥ ಅವನಿಗೆ ಈ ಸಪ್ತದ್ವೀಪಾಧಿಪತ್ಯ ಅಂಥದ್ದೇನು ಅತಿಶಯ ಅನ್ಸೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಸಪ್ತಸಾಗರಗಳು ಅಂದರೆ ಸಪ್ತದ್ವೀಪಗಳಿರುವಂಥ ಒಂದು ಈ ಭೂಮಂಡಲ ಇದೆಯಲ್ಲ, ಇದಕ್ಕೆ ಅವನು ಅಧಿಪತಿಯಾಗಿದ್ದಾನೀಗ. ಅವನು ಬ್ರಹ್ಮಾಂಡಗಳನ್ನೇ ತನ್ನ ರೋಮಗಳಲ್ಲಿ ಇಟ್ಕೊಂಡಿರೋ ಅಂಥವನು. ಅಂಥವನಿಗೆ ಈ ಸಪ್ತದ್ವೀಪದ ಒಂದು ಅಧಿಪತ್ಯ ಅನ್ನೋದು ಏನು ಒಂದು ದೊಡ್ಡ ವಿಷಯ ಅಲ್ಲ. ಆ ಮಹಿಮೆಯನ್ನು ನಾವು ತಿಳ್ಕೊಂಡ್ರೆ ಇದು ಅವನಿಗೆ ತುಂಬಾ ಗೌಣವಾಗಿರುವಂಥದ್ದು ಅಂತ ತಿಳಿಯತ್ತೆ. ಅಂದರೆ ಏನು, ತುಂಬಾ ಚಿಕ್ಕದಾಗಿರುವಂಥ ಕೆಲಸ. ದೊಡ್ಡ ಫ್ಯಾಕ್ಟ್ರಿನೇ ನಡೆಸುವಂಥವನಿಗೆ ಚಿಕ್ಕದು ಒಂದು ಮಿಷಿನ್ ರಿಪೇರಿ ಮಾಡೋದು ಒಂದು ಘನವಾದಂತಹ ಕೆಲಸ ಆಗೋದಿಲ್ಲ ಅಲ್ವಾ? ಯಾಕೆಂದರೆ ಅವನಿಗೆ ಇಡೀ ಫ್ಯಾಕ್ಟ್ರಿನ ಸಂಭಾಳಿಸ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇರುತ್ತೆ. ಅದೇ ರೀತಿ ಭಗವಂತ ಇಡೀ ಬ್ರಹ್ಮಾಂಡಗಳನ್ನು ತನ್ನ ರೋಮಗಳಲ್ಲಿ ಇಟ್ಕೊಂಡಿದ್ದಾನೆ ಅಂದಮೇಲೆ ಈ ಚಿಕ್ಕ ಒಂದು ಕೆಲಸ ಅವನಿಗೆ ಏನು ಇಲ್ಲ ಅಂತಲೇ ಅರ್ಥ ಆಗುತ್ತೆ. ಆದರೆ ಯಾರು ಈ ಮಹಿಮೆಯನ್ನು ಅಂದರೆ ಭಗವಂತನ ಮಹಿಮೆಗಳನ್ನು ತಿಳ್ಕೊಂಡಿರ್ತಾರೋ ಅವರಿಗೆ ಇದು ಗೊತ್ತಾಗುತ್ತೆ, ಹೌದು ಭಗವಂತನಿಗೆ ಇದೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ ಅಂತ. ಆದರೆ ಗರುಡ ಈ ಮಹಿಮೆಯನ್ನು ತಿಳ್ಕೊಂಡಿರೋ ಅಂಥವ್ರಿಗೂ ಕೂಡ ಈ ಲೀಲೆಯಲ್ಲಿ ಎಲ್ಲಿಲ್ಲದ ಒಂದು ಪ್ರೇಮ ಮತ್ತು ಗೌರವ ಇದೆ. ಯಾಕೆ ಅಂತಂದರೆ ಆ ಮಹಿಮೆಯ ಫಲ ಕೂಡ ಆ ಲೀಲೆಯನ್ನು ಅನುಭವಿಸೋದೇ ಆಗಿದೆ ಅಂತಂದ್ಬಿಟ್ಟು ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗ ಭಗವಂತನ ಮಹಿಮೆಯನ್ನು ಕೇಳೋದಿದೆಯಲ್ಲ, ಅದಕ್ಕೆ ಒಂದು ಫಲ ಸಿಗುತ್ತಲ್ವಾ. ಈಗ ನಾವು
ಸುಖ ಬೇಕು, ಸಂತೋಷ ಬೇಕು, ಸ್ವರ್ಗ ಬೇಕು, ಅದು ಇದು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಆದರೆ ಅದಕ್ಕೆ ಅದದೇ ಆದಂಥ ಒಂದು ಮಹಿಮೆ ಇರುತ್ತೆ ಮತ್ತು ಅದಕ್ಕೊಂದು ಫಲ ಕೂಡ ಇರುತ್ತೆ. ಇಲ್ಲಿ ಭಗವಂತನ ಲೀಲೆಗಳನ್ನು ಕೇಳೋದು ಅಥವಾ ಅದನ್ನು ನೋಡೋದು, ಸವಿಯೋದು ಇರುತ್ತಲ್ಲ, ಆ ಮಹಿಮೆಯ ಫಲ ಏನಪ್ಪ ಅಂತಂದರೆ ಆ ಲೀಲೆಗಳನ್ನು ಅನುಭವಿಸೋದು. ನೋಡಿ, ಅನುಭವಿಸೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ ಆಧ್ಯಾತ್ಮಿಕದಲ್ಲಿ. ಯಾಕೆ ಅಂತಂದರೆ ಆಧ್ಯಾತ್ಮಿಕದ ವಿಷಯಗಳಿದೆಯಲ್ಲ, ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಇಂದ್ರಿಯಗಳಿಗೆ ಎಟುಕುವಂಥ ವಿಷಯಗಳಲ್ಲ ಅದು. ಅದನ್ನು ನಾವು ಅನುಭವಿಸ್ಬೇಕು. ಯಾವಾಗ ನಾವು ಭಗವಂತನ ಲೀಲೆಗಳನ್ನು ಕೇಳ್ತಾ ಇರ್ತೀವೋ ಆಗ ನಮಗೆ ಅನುಭವಿಸೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಿ ನಮಗೆ ಗೊತ್ತಾಗೋದಿಲ್ಲ, ಏನೋ ಕೇಳ್ತಾ ಇರ್ತೀವಿ ಅಷ್ಟೇ. ಆದರೆ ಆಮೇಲೆ ಅದರಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮಗೆ ಅನುಭವಿಸೋದಕ್ಕೆ ಬರುತ್ತೆ. ಆವಾಗ ಅಲ್ಲೇನು ಹೇಳ್ತಾ ಇದ್ದಾರೋ ಅದರ ಅನುಭವ ಆದಾಗ ನಮಗೆ ಗೊತ್ತಿಲ್ಲದೇ ಕಣ್ಣಲ್ಲಿ ನೀರು ಬರೋದು ಮತ್ತು ಮೈಯಲ್ಲೆಲ್ಲ ರೋಮಾಂಚನ ಆಗೋದು, ಇದೆಲ್ಲ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತನ ಲೀಲೆಗಳನ್ನು ಕೇಳೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದರ ಫಲ ಕೂಡ ಲೀಲೆಗಳನ್ನು ಅನುಭವಿಸೋದೇ ಆಗಿದೆ ಅಂತ ಅಂದ್ಬಿಟ್ಟು ಜ್ಞಾನಿಗಳು ಹೇಳ್ತಾರೆ. ರಾಮರಾಜ್ಯದಲ್ಲಿದ್ದಂತಹ ಸುಖ ಸಂಪತ್ತುಗಳಿತ್ತಲ್ಲ, ಅದನ್ನು ಆದಿಶೇಷ ಸರಸ್ವತಿಯರು ಇವರು ಕೂಡ ವರ್ಣನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿನ ಎಲ್ಲ ನರನಾರಿಯರೂ ಕೂಡ ಉದಾರಿಗಳಾಗಿದ್ದಂಥವ್ರು, ಪರೋಪಕಾರಿಗಳು, ಮತ್ತು ವಿಪ್ರಚರಣ ಸೇವಕರು ಅಂದ್ರೇನು, ಬ್ರಾಹ್ಮಣರ ಚರಣ ಸೇವೆಯನ್ನು ಮಾಡುವಂಥವರಾಗಿದ್ದರು. ಎಲ್ಲ ಪುರುಷರು ಕೂಡ ಏಕಪತ್ನಿ ವ್ರತಧಾರಿಗಳು, ಎಲ್ಲರಿಗೂ ಕೂಡ ಒಬ್ಬಳೇ ಹೆಂಡತಿ ಇರ್ತಾ ಇದ್ದಿದ್ದು. ಅದೇ ರೀತಿ ಸ್ತ್ರೀಯರೆಲ್ಲರೂ ಕೂಡ ತ್ರಿಕರಣಪೂರ್ವಕವಾಗಿ, ಅಂದರೆ ಕಾಯ ವಾಚ ಮನಸ ಅಂತ ಹೇಳ್ತೀವಲ್ವ, ಆ ತ್ರಿಕರಣಪೂರ್ವಕವಾಗಿ ಪತಿವ್ರತ ಶಿರೋಮಣಿಯರಾಗಿದ್ದರು ಅಂತಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿಯವರು ಹೇಳ್ತಾ ಇದ್ದಾರೆ. ಅಂದರೆ ಆ ರಾಮರಾಜ್ಯದಲ್ಲಿದ್ದಂತಹ ಜನರು, ಅಲ್ಲಿದ್ದಂತಹ ಒಂದು ಮಹಿಮೆ ಏನು, ಅದೆಲ್ಲವನ್ನೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.